ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಈ ಬಾರಿಯ ರಸಲ್ ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಗೈಸ್, ಈ ಬಾರಿಯ ರಸಲ್ ಮೇನಿಯಾ ನೈಟ್ 1 ಹಾಗೆ ನೈಟ್ 2 ಎರಡನ್ನೂ ಕೂಡ ಸೇರಿಸಿದ್ರೆ ಸುಮಾರು 7 ಗಂಟೆ 34 ನಿಮಿಷದ ಶೋ ಇದಾಗಿತ್ತು. ಲಿಟ್ರಲಿ ಈ 7 ಗಂಟೆ 34 ನಿಮಿಷದ ಟೋಟಲ್ ರಸಲ್ ಮೇನಿಯಾದಲ್ಲಿ ಟೋಟಲ್ ಆಗಿ 2 ಗಂಟೆ 45 ನಿಮಿಷ ಮಾತ್ರ ನಮಗೆ ರೆಸ್ಲಿಂಗ್ ನೋಡೋದಕ್ಕೆ ಸಿಕ್ಕಿದ್ದು ಅಷ್ಟೇ. ಇನ್ನು ಉಳಿದಂತಹ ಟೈಮಲ್ಲೆಲ್ಲ ಬರೀ ನಮ್ಮನ್ನ ಡಬ್ಲ್ಯೂ ಅವರು ವೆಯ್ಟ್ ಮಾಡಿಸಿದ್ದಾರೆ ಅಂಡ್ ಅದೇ ರೀತಿ ಆಡ್ಸ್ಗಳನ್ನ ಪ್ಲೇ ಮಾಡಿಸಿದ್ದಾರೆ. ಲಿಟ್ರಲಿ 43 ನಿಮಿಷ ಆಡ್ಗಳು ನಮಗೆ ಪ್ಲೇ ಆಗಿತ್ತಂತೆ. ಅಷ್ಟೇ ಅಲ್ಲ, 4 ಗಂಟೆ 36 ನಿಮಿಷ ಬರೀ ನಾವು ವೆಯ್ಟ್ ಮಾಡ್ಕೊಂಡೇ ಕೂತ್ಕೊಂಡಿದ್ದೀವಿ. ಈ ಒಂದು ಸ್ಟಾಟ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಶಾಕಿಂಗ್ ಅನಿಸ್ತು. 7 ಗಂಟೆ 34 ನಿಮಿಷದ ರೆಸ್ಲಿಂಗ್ ಇವೆಂಟ್ ಅಲ್ಲಿ 36% ಮಾತ್ರ ನಮಗೆ ರೆಸ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇನ್ನು 61% ಡಬ್ಲ್ಯೂ ಅವರು ಮಾತುಕತೆ ಆಡ್ಸ್ ಇದ್ರಲ್ಲೇನೆ ವೇಸ್ಟ್ ಮಾಡಿದ್ದಾರೆ. ಅಂಡ್ ಅದಕ್ಕೂ ಕೂಡ ಅನ್ಸುತ್ತೆ ಈ ಬಾರಿಯ ರಸಲ್ ಮೇನಿಯಾ ಅಂತ ಅಂತೂ ಅನ್ನಿಸ್ಲಿಲ್ಲ. ಲಿಟ್ರಲಿ ನೈಟ್ 2 ಓಕೆ ಬೆಟರ್ ಆಗಿತ್ತು ಅಂತ ಅನ್ನಿಸ್ತು, ಗ್ರೇಟೆಸ್ಟ್ ಅಂತ ಅನ್ನಿಸ್ತು. ಅದು ಗ್ರೇಟೆಸ್ಟ್ ಅಂತ ಅನ್ಸೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೈಟ್ 1 ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು. ಎಸ್, ಅದಕ್ಕೆ ಹೋಲ್ಸಿದ್ರೆ ಇನ್ನ ಕಳೆದ ವರ್ಷದ ರಸಲ್ ಮೇನಿಯಾ ಗೆಲ್ಲೋದಕ್ಕೂ ಕೂಡ ಹೋಲ್ಸಿದ್ರೆ ನೈಟ್ 2 ಕೂಡ ಅಷ್ಟೇ ವರ್ಸ್ಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಬಟ್ ನೈಟ್ 1 ತೀರಾ ವರ್ಸ್ಟ್ ಆಗಿದ್ದಕ್ಕಿಂತ ನೈಟ್ 2 ಸ್ವಲ್ಪ ಬೆಟರ್ ಅಂತ ನಮ್ಮೆಲ್ಲರಿಗೂ ಕೂಡ ಫೀಲ್ ಆಯ್ತು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಅಂಡ್ ಅದರಲ್ಲಿ ಅವರು ತನ್ನ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ತಾ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳ್ತಾರೆ, ಇನ್ನೂ ಕೂಡ ನನ್ನ ಡಬ್ಲ್ಯೂ ಕಾಂಟ್ರಾಕ್ಟ್ 4 ವರ್ಷ ಇದೆ. 4 ವರ್ಷ ಇನ್ನೂ ಕೂಡ ನಾನು ಡಬ್ಲ್ಯೂ ಕಂಪನಿಯಲ್ಲಿ ಇರ್ತೀನಿ. ಅದಾದ್ಮೇಲೆ ನಾನು ಪಾರ್ಟ್ ಟೈಮರ್ ಆಗ್ಬಿಡ್ತೀನಿ. ಅಂದ್ರೆ ಕೆಲವೊಂದಷ್ಟು ಶೋಗಳಲ್ಲಿ ಮಾತ್ರ ಕಂಪೀಟ್ ಮಾಡೋ ರೀತಿ ನಾನು ಆಗ್ಬಿಡ್ತೀನಿ. ಅಂದ್ರೆ ಅವರು ಇದರಲ್ಲಿ ಉದಾಹರಣೆಗೆ ರಸಲ್ ಮೇನಿಯಾ ತಗೋತಾರೆ, ಬರೀ ಕೇವಲ ರಸಲ್ ಮೇನಿಯಾದಲ್ಲಿ ಮಾತ್ರ ಬಂದು ಕಂಪೀಟ್ ಮಾಡೋ ರೀತಿ ನಾನು ಆಗ್ತೀನಿ. ಅಂಡ್ ಅದಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗ್ತೀನಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ತಿಳಿಸಿದ್ದಾರೆ. ಸೊ ಇನ್ನೂ ಕೂಡ 4 ವರ್ಷ ನಮ್ಮ ರ್ಯಾಂಡಿ ಆರ್ಟನ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಆಕ್ಟಿವ್ ಆಗಿರ್ತಾರಂತೆ. 4 ವರ್ಷ ಮುಗಿದ್ಮೇಲೆ ಅಂಡರ್ಟೇಕರ್ ಅವರ ರೀತಿ ಕೇವಲ 1-2 ವರ್ಷ ಬಂದು ರಸಲ್ ಮೇನಿಯಾಗೆ ಕಂಪೀಟ್ ಮಾಡೋ ರೀತಿ ಮಾತ್ರ ಆಗ್ತಾರಂತೆ. ಅಂಡ್ ಅದಾದ್ಮೇಲೆ ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗ್ತಾರೆ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಖುದ್ದಾಗಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ರ್ಯಾಂಡಿ ಆರ್ಟನ್ ಅವರು ತನ್ನ ಡ್ರೀಮ್ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಈ ಒಂದು ಟೈಮಲ್ಲಿ ಇಬ್ರನ್ನ ಫೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಡೀಮನ್ ಫಿನ್ ಬ್ಯಾಲರ್, ಎರಡನೇದಾಗಿ ಫೈನಲ್ ಬಾಸ್ ರಾಕ್ ಅಂತ. ನಮ್ಮ ರಾಕ್ ಆಗಿ ಡೀಮನ್ ಫಿನ್ ಬ್ಯಾಲರ್ ಅವರ ನೇಮ್ ನ ನಮ್ಮ ರ್ಯಾಂಡಿ ಆರ್ಟನ್ ಅವರು ತಗೊಂಡಿದ್ದಾರೆ. ಸೊ ರಾಕ್ ಅವರ ಜೊತೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಬಟ್ ಡೌನ್ ದ ಲೈನ್ ಡೀಮನ್ ಫಿನ್ ಬ್ಯಾಲರ್ ಅವರ ಜೊತೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ಆಗ್ಬಹುದು. ಯಾಕಂದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇನ್ನೂ ಕೂಡ 4 ವರ್ಷ ಕಂಪನಿಯಲ್ಲೇ ಇರ್ತಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಸ್ಟೋರಿ ಲೈನ್. ಲಿಟ್ರಲಿ ಫ್ಯಾನ್ಸ್ ಗಳು ಈಗ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಬ್ಲಡ್ ಲೈನ್ ಸ್ಟೋರಿ ಲೈನ್ ಸಿಕ್ಕಾಪಟ್ಟೆ ರಿಪಿಟೇಟಿವ್ ಆಗಿ ಅನ್ನಿಸ್ತಾ ಇದೆ ಅಂತ. ಲಿಟ್ರಲಿ ಗೈಸ್, 4 ವರ್ಷ ಕಂಟಿನ್ಯೂಸ್ ಆಗಿ ನಮಗೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅದೇ ಆ 4 ವರ್ಷ ಇದೆಯಲ್ಲ ಡಬ್ಲ್ಯೂ ಪೀಕ್ ಇಯರ್ ಅಂತಾನೆ ಹೇಳ್ಬೇಕು. ಕಂಪ್ಲೀಟ್ ಆಗಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ಮುಗಿದ್ಮೇಲೆ ಡಬ್ಲ್ಯೂ ಡೌನ್ ಫಾಲ್ ಶುರು ಆಗಿತ್ತು. ಅಂಡ್ ಈಗ ಅದೇ ಸ್ಟೋರಿ ಲೈನ್ ಮತ್ತೊಮ್ಮೆ ವಾಪಸ್ ಬರ್ತಾ ಇದೆ ಅಂದ್ರೆ ನೀವೆಲ್ಲರೂ ಕೂಡ ಖುಷಿ ಪಡ್ಬೇಕು ಹೊರತು ರಿಪೀಟ್ ಆಗ್ತಾ ಇದೆ ಅಂತ ಅನ್ಕೋಬಾರ್ದು. ಸದ್ಯಕ್ಕೆ ಏನು ಇಲ್ಲದೆ ಇರೋ ಕಾರಣ ಈ ಒಂದು ವಿಚಾರನೇ ನನಗೆ ಅದ್ಭುತ ಅಂತ ಅನಿಸ್ತಾ ಇದೆ. ಆಸ್ ಎ ಫ್ಯಾನ್ ನಾನು ಮಾತಾಡ್ತಾ ಇಲ್ಲ. ಬಟ್ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆದ್ದು ನೆಕ್ಸ್ಟ್ ಮಂಡೇ ನೈಟ್ ರಾಲ್ ಬ್ಲಡ್ ಲೈನ್ ಸ್ಟೋರಿ ಲೈನ್ ನ ತಗೊಂಡು ಬಂದ್ರಲ್ಲ, ಆ ಒಂದು ವಿಚಾರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು ಸ್ವಲ್ಪ ಜನ ಕೇಳಬಹುದು, ರೋಮನ್ ರೈನ್ಸ್ ಅವರು ಜೆಕೋಫಾಟ್ ಅವರ ಮೇಲೆ ಯಾಕೆ ಹೋಗ್ತಾ ಇದ್ದಾರೆ, ಸ್ಟಾರ್ಟಿಂಗ್ ಅವರನ್ನ ದೊಡ್ಡ ಅಪೋನೆಂಟ್ ಮೇಲೆ ತಗೊಂಡು ಬರ್ಬೋದಾಗಿತ್ತಲ್ಲ ಅಂತ. ಗೈಸ್, ನಿಜವಾಗ್ಲೂ ಈ ಒಂದು ವಿಚಾರ ಸರಿಯಾಗೇ ಇದೆ ಅಂತ ಅನ್ಕೋತೀನಿ. ಸೊ ಹೋಗ್ತಾ ಇನ್ನೂ ಕೂಡ ಈ ಒಂದು ಟೈಟಲ್ ರೈನು ಅಮೇಜಿಂಗ್ ಆಗಿ ಹೋಗುತ್ತೆ. ನೋಡೋಣ ರೋಮನ್ ರೈನ್ಸ್ ಅವರ ಅಪೋನೆಂಟ್ ಆಗಿ ಇನ್ ಮುಂದೆ ನಮಗೆ ಯಾರ್ಯಾರು ನೋಡೋದಕ್ಕೆ ಸಿಗ್ತಾರೆ ಅಂತ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಈಗ ಫುಲ್ ಟೈಮ್ ರಿಟರ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಇನ್ನು ನಮ್ಮ ಒಬಾಫೆಮಿ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಕೂಡ ಫ್ಯಾನ್ಸ್ ಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಗೆ. ಸೊ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಒಬಾಫೆಮಿ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಆ ಕಡೆ ಒಬಾಫೆಮಿ ಅವರು ಕೂಡ ರೋಮನ್ ರೈನ್ಸ್ ಅವರನ್ನ ಕಾಲ್ ಔಟ್ ಮಾಡಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಒಬಾಫೆಮಿ ಅವರಿಗೆ ಆನ್ಸರ್ ನ ಕೊಟ್ಟಿದ್ದಾರೆ. ಸೊ ಒಬಾಫೆಮಿ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ಬುಕ್ ಮಾಡಬಹುದು. ಅಂಡ್ ಪ್ರಾಬಬ್ಲಿ ಅಲ್ಲಿ ಒಬಾಫೆಮಿ ಅವರು ರೋಮನ್ ರೈನ್ಸ್ ಅವರನ್ನ ಡಿಥ್ರೋನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೋತಾ ಇದ್ದಾರೆ. ನೋಡೋಣ ಗೈಸ್, ರೋಮನ್ ರೈನ್ಸ್ ಅವರಿಗೆ ಡೌನ್ ದ ಲೈನ್ ಯಾವ ಅಪೋನೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು TKO ಬಗ್ಗೆ. ಲಿಟ್ರಲಿ ಗೈಸ್, TKO ಓನರ್ ಮಾರ್ಕ್ ಅವರು ಈಗ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾವು ಕಂಪ್ಲೀಟ್ ಡಬ್ಲ್ಯೂ ಕ್ರಿಯೇಟಿವ್ ಕಂಟ್ರೋಲ್ ನ ಹೊಂದಿದೀವಿ ಅಂತ. ಲಿಟ್ರಲಿ ಇದಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅವರ ಆಡಿಯೋ ಕ್ಲಿಪ್ ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ನಮ್ಮ ಮಾರ್ಕ್ ಅವರು ಹೇಳಿದ್ದಾರೆ, ನಾವು ಡಬ್ಲ್ಯೂ ಕ್ರಿಯೇಟಿವ್ ಅಲ್ಲಿ ಅದ್ಭುತವಾದ ಕಂಟ್ರೋಲ್ ನ ಹೊಂದಿದೀವಿ ಅಂತ. ಸೊ ಐ ಥಿಂಕ್ ಈ ಮಿಡ್ ಕಾರ್ಡ್ ಎಲ್ಲದನ್ನು ಕೂಡ ಡಬ್ಲ್ಯೂ ಅವರು ನಮ್ಮ ಟ್ರಿಪಲ್ ಎಚ್ ಅವರ ಮೇಲೆ ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ. ಸೊ ಮೈನ್ ಇವೆಂಟ್ ನ ಡಬ್ಲ್ಯೂ ಅವರ ಕಂಟ್ರೋಲ್ ಇಂದ ತಪ್ಪಿಸಿ
TKO ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ಅದರಿಂದನೇ ಅಂತ ಅನ್ಕೋತೀನಿ ರಸಲ್ ಮೇನಿಯಾ 42ನ ನೈಟ್ 1 ಆ ರೀತಿ ಹಾಳಾಗಿದ್ದು ಅಂತ ನನ್ನ ಅಭಿಪ್ರಾಯ. ಏನೇ ಆಗಲಿ ಇನ್ಮುಂದೆ ನಾವು ಟ್ರಿಪಲ್ ಎಚ್ ಅವ್ರನ್ನ ಬ್ಲೇಮ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಯಾಕಂದ್ರೆ ಟ್ರಿಪಲ್ ಎಚ್ ಅವರ ಕಂಟ್ರೋಲ್ ಅಲ್ಲಿ ಐ ಥಿಂಕ್ ಮಿಡ್ ಕಾರ್ಡ್ ಮಾತ್ರ ಇರುತ್ತೆ ಅಂತ ಅನ್ಕೋತೀನಿ. ಸೊ ಮೈನ್ ಇವೆಂಟ್ ಸಿನಾರಿಯೋನೆಲ್ಲ ನಮ್ಮ TKO ಅವರೇ ಬುಕ್ ಮಾಡ್ತಾ ಇದ್ದಾರೆ ಅಂತ ಅಫಿಷಿಯಲ್ ಆಗಿ ಮಾರ್ಕ್ ಅವರೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ WWE ಆಗಿ TKO ಈಗ ನಮಗೆ ಓಪನ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.